ಇರುವಂತಹ ವೇಣು ಮತ್ತು ಅವರ ಧರ್ಮಪತ್ನಿ ಶಾಲಿನಿ ಅವರ ಪುತ್ರ ಎರಡನೇ ಮಗು ಯಶ್ ಏನಿದ್ದಾನೆ, ಇವತ್ತು ಅವನಿಗೆ ಒಂದು ಅಪರೂಪದ ಒಂದು ಕಾಯಿಲೆ ಬಂದಿದೆ. ಅವರು ಸುಮಾರು 7-8 ವರ್ಷಗಳಿಂದ ಇಡೀ ಕುಟುಂಬ, ಒಂದು ಮಧ್ಯಮ ವರ್ಗದ ಕುಟುಂಬ, ತಮ್ಮ ಶಕ್ತಿ ಮೀರಿ ಹೋರಾಟ ಮಾಡಿ ಆ ಮಗುವನ್ನ ಉಳಿಸ್ಕೊಡಕ್ಕೆ ಭಾರಿ ಪ್ರಯತ್ನ ಪಡ್ತಿದ್ದಾರೆ. ಈಗ ಒಂದು ತಾರ್ಕಿಕ ಅಂತ್ಯ ಕಾಣುವಂತಹ ಸಮಯ ಬಂದಿದೆ. ಆ ಮಗುಗೆ ಒಂದು ಇಂಪಾರ್ಟೆಂಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋ ಒಂದು ಆಪರೇಷನ್ ಮಾಡಬೇಕು ಅಂತ ಆಸ್ಟರ್ ಹಾಸ್ಪಿಟಲ್ನಲ್ಲಿ, ಮಣಿಪಾಲ್ ಹಾಸ್ಪಿಟಲಲ್ಲಿ ಈಗ ಅದನ್ನು ಹೇಳಿದ್ದಾರೆ. ಸೊ ಅದನ್ನ ಮಾಡಿಸೋದಕ್ಕೆ ಇವತ್ತು ಅವ್ರಿಗೆ ಸುಮಾರು 30-35 ಲಕ್ಷಕ್ಕಿಂತ ಹೆಚ್ಚಿನ ಹಣ ಬೇಕು. ಇವತ್ತು ಆಪರೇಷನ್ ಮಾಡಿ ಹೊರಗಡೆ ಬರೋಕ್ಕೆ 31-32 ಲಕ್ಷ ಬೇಕಂತೆ. ಅದಾದಮೇಲೆ ಒಂದಷ್ಟು ಫಾಲೋ ಅಪ್ಸ್ ಇರುತ್ತೆ, ಬೇರೆ ಬೇರೆ ಇದಿರುತ್ತೆ. ತುಂಬ ಹಣ ಬೇಕಿದೆ. 35 ಲಕ್ಷಕ್ಕಿಂತ ಹೆಚ್ಚಿನ ಹಣ, ಸುಮಾರು 50 ಲಕ್ಷದವರೆಗೂ ಬೇಕಿದೆ. ಈಗ ಆ ಕುಟುಂಬ ಈಗಾಗಲೇ ನೊಂದಿದೆ, ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ, ತುಂಬ ಹಣ ಖರ್ಚಾಗಿದೆ. ಆದರೂ ಸಹ ಮಗುನ ಉಳಿಸ್ಕೊಬೇಕಾಗಿರುವಂಥ ಜವಾಬ್ದಾರಿ ಇವತ್ತು ಬರೀ ತಂದೆ ತಾಯಿ ಮೇಲಿಲ್ಲ, ಇಡೀ ನಮ್ಮ ಜನತೆಯ ಮೇಲೆ, ಮನುಷ್ಯರ ಮೇಲೆಲ್ಲನೂ ಇದೆ. ಮಗುನ ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾಡ್ದಿರ, ಯಾವುದೇ ಕಾರಣಕ್ಕೂ ನಾವಿಲ್ಲಿಂದ ಕಳಿಸ್ಕೊಡಕ್ಕೆ ರೆಡಿ ಇಲ್ಲ. ನಾವೆಲ್ಲ ಸಹೃದಯರು ಸೇರ್ತಾ ಇದ್ದೀವಿ. ನಾನೀಗಾಗಲೇ ಒಂದು ಕಳಕಳಿಯ ಮನವಿಯನ್ನು ಮಾಡಿದ್ದೀವಿ. ನಾವು ಸಹ ವೈಯಕ್ತಿಕವಾಗಿ ಆ ಕುಟುಂಬದ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಆ ಕುಟುಂಬ ಈ ಸಮಾಜದಲ್ಲಿ ಒಂಟಿ ಅಲ್ಲ, ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ. ಎಲ್ಲರೂ ಸಹ ಅವ್ರ ಜೊತೆ ಕೈ ಜೋಡಿಸುವಂತಹ, ಆ ಮಗುವಿಗೆ ಶಕ್ತಿ ಕೊಡುವಂತಹ, ಆ ಮಗುವಿಗೆ ಪ್ರಾಣ ಧಾರೆಯನ್ನು ಉಯ್ಯುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತೇಳಿ ಈ ಮುಖಾಂತರ ಎಲ್ಲರಲ್ಲೂ ನಾನು ಸವಿನಯವಾಗಿ, ಇದು ಕೇವಲ ಚಿಕ್ಕಬಳ್ಳಾಪುರಕ್ಕೆ ಸೀಮಿತ ಅಲ್ಲ, ಯಾರು ಎಲ್ಲೇ ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಶ್ರೀಮಂತರಿದ್ದೀರಾ, ಜೊತೆಗೆ ಸಣ್ಣ ಸಣ್ಣ ಕೆಲಸ ಮಾಡೋರು ಇದ್ದೀರಾ. ಕೂಲಿ ಕೆಲಸ ಮಾಡೋರಿಂದ ಹಿಡಿದು ಅತ್ಯಂತ ದೊಡ್ಡ ಶ್ರೀಮಂತರವರೆಗೂ ಸಹ ಈ ಒಂದು ಕೆಲಸವನ್ನು ಮಾಡ್ಬೋದು. ನೀವು ಕೊಡೋ ಹಣ ಎಷ್ಟು ಅನ್ನೋದಲ್ಲ ಇಂಪಾರ್ಟೆಂಟ್, ಎಷ್ಟು ಪ್ರೀತಿಯಿಂದ, ಎಷ್ಟು ಮಾತ್ರ ತಮ್ಮ ಕೈ ಮೀರಿ ಕೆಲಸ ಮಾಡ್ತೀರಾ, ಈ ಮಗು ಜೊತೆ ನಿಂತ್ಕೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಜವಾದ ಸಂಗತಿ ಇದು. ಯಾವುದೋ ಒಂದು ಯಾವುದೋ ದೂರದಲ್ಲಿ, ಚಿಕ್ಕಬಳ್ಳಾಪುರದವ್ರಿಗೆಲ್ಲ ಗೊತ್ತಿದೆ ಸಂದೀಪ್ ರೆಡ್ಡಿ ಏನಾದರೂ ಹೇಳ್ತಿದ್ದಾರೆ ಅಂತಂದರೆ ಸರಿ ಇದೆ ಅನ್ನೋದನ್ನು. ಆದರೂ ಸಹ ದೂರದಲ್ಲಿರುವಂತಹ ವ್ಯಕ್ತಿಗಳಿಗೆ ಇದನ್ನು ಯಾರಾದರೂ ನೋಡ್ತಿದ್ರೆ ಇದು ನಿಜಾನ ಸುಳ್ಳ ಅಂತಂತಿದ್ರೆ ನಾನು ಹೇಳ್ತಾ ಇದ್ದೀನಿ, ಪ್ರಮಾಣಿಸಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದು ನಿಜವಾದ ಸಂಗತಿ. ಆ ಮಗುವಿನ ಜೊತೆ ನಿಂತ್ಕೊಳ್ಳೋಂತಹ ಕೆಲಸವನ್ನು ಇಡೀ ನಮ್ಮ ಮನುಷ್ಯ ಕುಲ ಮಾಡಬೇಕು. ಅವ್ರ ಜೊತೆ ನಿಂತ್ಕೊಂಡಾಗ ಮುಂದೊಂದು ದಿನ ನಮಗೇನಾದರೂ ದೇವರು ಯಾವುದಾದ್ರೂ ಒಂದು ಕಷ್ಟ ಕೊಟ್ಟಾಗ, ಈ ಪ್ರಕೃತಿ ಪ್ರತಿಯೊಂದನ್ನು ಗಮನಿಸಿರುತ್ತೆ. ನಾವು ಇವತ್ತು ಯಾವ ರೀತಿ ನಡ್ಕೊಂಡಿದ್ದೀವಿ ಅದನ್ನು ಡೆಫಿನೆಟ್ ಆಗಿ ಆ ಪ್ರಕೃತಿ ನಮಗೆ ಮುಂದೊಂದು ದಿನ ರಕ್ಷಣೆ ಕೊಡುವಂಥ ಕೆಲಸನ, ಆ ಒಂದು ಕರ್ಮ ಏನಿದೆ ಅದು ನಮ್ಗೆ ಒಳ್ಳೆಯ ಕರ್ಮವಾಗಿ ಮಾರ್ಪಟ್ಟು ನಮಗೆಲ್ಲ ಒಳ್ಳೆಯದಾಗುತ್ತೆ. ಇದೊಂದು ಅವಕಾಶ ನಾವು ಸಹ ಉಪಯೋಗಿಸ್ಕೊಳ್ಳೋಣ, ಮಗುವಿನ ಜೊತೆ, ಕುಟುಂಬದ ಜೊತೆ ನಿಲ್ಲುವಂಥ ಕೆಲಸ ಮಾಡೋಣ ಅಂತ ಈ ಮುಖಾಂತರ ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ತಮಗೆ ಫೋನ್ ನಂಬರ್ ಅಥವಾ ಫೋನ್ಪೇ ನಂಬರ್, ಗೂಗಲ್ ಪೇ ನಂಬರ್ ಅಥವಾ ಇನ್ಯಾವುದಾದ್ರೂ ಅಕೌಂಟ್ ನಂಬರ್ ಎಲ್ಲವನ್ನು ಸಹ ತಮಗೆ ಕೊಡ್ತೀವಿ. ತಾವು ಏನು ಅಲ್ಲಿ ಅಕೌಂಟ್ ನಂಬರ್ ಡಿಸ್ಪ್ಲೇ ಆಗುತ್ತೆ ಅದಕ್ಕೆ ದಯವಿಟ್ಟು ಹಣವನ್ನು ಸಂದಾಯ ಮಾಡಬೇಕು ಅಂತೇಳಿ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ ಸರ್. ಸಹಾಯವನ್ನು ಮಾಡ್ತೀವಿ. ಏನಕ್ಕೋಸ್ಕರ, ನಿಮ್ಗೆ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬರೀತೀವಿ ಸರ್. ನನ್ನ ಹೆಸರು ಶಾಲಿನಿ ಅಂತ. ನನ್ನ ಮಗ ಹೆಸರು ಯಶ್ ಸಾಯಿ ಅಂತ. ಅವನಿಗೆ ಮೊನೋಜೆನಿಕ್ ಲೂಪಸ್ ಅಂತ ಒಂದು ಕಾಯಿಲೆ ಡಯಾಗ್ನೋಸ್ ಮಾಡಿದ್ದಾರೆ. ಒಂದು 9 ಮಂತ್ಸ್ ಮಗುವಿಂದಾನೇ ಅವನಿಗೆ ತುಂಬಾನೇ ಹುಷಾರಿರ್ತಾ ಇರಲಿಲ್ಲ. ಲೈಕ್ ಹೈ ಫೀವರ್ಸ್ ಎಲ್ಲ ಜಾಸ್ತಿ ಬರ್ತಾ ಇತ್ತು. ಅದಕ್ಕೋಸ್ಕರ ನಾವು ತುಂಬ ಕಡೆ ಅಡ್ಮಿಟ್ ಮಾಡಿದ್ದೀವಿ ಸರ್ ಆ ಫೀವರ್ನ. ಬಟ್ ಆ್ಯಕ್ಚುಲಿ ಯಾರೂ ಡಯಾಗ್ನೋಸ್ ಮಾಡಿರಲಿಲ್ಲ ಯಾವ ಹಾಸ್ಪಿಟ್ಲಲ್ಲಿನೂ. ಮತ್ತು ಲಾಸ್ಟಲ್ಲಿ MS ರಾಮಯ್ಯಗೆ ಕರ್ಕೊಂಡು ಹೋಗಿದ್ವಿ, ತುಂಬ ಹುಷಾರಿಲ್ಲ ಅಂತ. ಆಗ ಅವರು ANA ಪ್ರೊಫೈಲ್ ಅಂತ ಇದು ಮಾಡಿ, ಅವಾಗ ಜೆನೆಟಿಕ್ ಇಶ್ಯೂ ಇದೆ ಅಂತ ಪಾಸಿಟಿವ್ ಬಂತು, ಜೆನೆಟಿಕ್ ಇಶ್ಯೂ. ಸೊ ಅಲ್ಲಿ ಅವಾಗ ರಿಮೋಟಾಲಜಿಸ್ಟ್ ಇರಲಿಲ್ಲ. ಅದಕ್ಕೋಸ್ಕರ ಅವರು ಆಸ್ಟರ್ಗೆ ರೆಫರ್ ಮಾಡಿದ್ರು. ಡಾಕ್ಟರ್ ಸಾಗರ್ ಬಟಾಟ್ ಅಂತ ಒಂದು ಡಾಕ್ಟ್ರು, ಅವರು ರಿಮೋಟಾಲಜಿಸ್ಟು, ಅವ್ರಿಗೆ ರೆಫರ್ ಮಾಡಿದ್ರು. ಆವಾಗ ಅವಾಗಿಂದ 9 ಮಂತ್ಸ್ ಮಗುವಿಂದಾನೆ ಇವಾಗ ಅವನಿಗೆ 8 ಇಯರ್ಸು. ಅವನಿಗೆ ಇಲ್ಲಿವರೆಗೂ ಟ್ರೀಟ್ಮೆಂಟಲ್ಲೇ ಇಟ್ಟಿದ್ದೀವಿ. ಅವ್ನ ಮೆಡಿಸಿನ್ ರೆಗ್ಯುಲರಾಗಿ ಮೆಡಿಸಿನ್ಸ್ ತಗೊಳ್ಳೇಬೇಕು, ಇಲ್ಲ ಅಂದರೆ ಅವನ ಕೈಯಲ್ಲಿ ಆಗಲ್ಲ. ಆಗಲೇ ಮತ್ತು ಲಾಸ್ಟ್ ಇಯರು MS ರಾಮಯ್ಯಗೆ ಮತ್ತೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ.
ಲೈಕ್ ನೆಕ್ರಟೈಸಿಂಗ್ ನಿಮೋನಿಯಾ ಅಂತ ಮಾಡಿದ್ವಿ. ಅವಾಗ ಅಷ್ಟೇ ಒಂದು 20% ಆಫ್ ಲಂಗೆ ಇವಾಗ ಅವನಿಗೆ ಕಂಪ್ಲೀಟ್ ನೆಕ್ರಟೈಸ್ ಆಗಿ ಅವನಿಗೆ ತೆಗ್ದಿದ್ದಾರೆ. ಆಗಿಂದನೂ ಅಷ್ಟೇ ತುಂಬಾನೇ ರೆಕ್ರೆಂಟ್ ಇನ್ಫೆಕ್ಷನ್ಸ್ ಅಂದರೆ ಪದೇ ಪದೇ ಇನ್ಫೆಕ್ಷನ್ಸ್ ಬರೋದ್ರಿಂದ ಅವನಿಗೆ ಇವಾಗ ಲಾಸ್ಟ್ ಆಪ್ಷನ್ ಆಗಿ BMT ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಸ್ಟಿಮೇಷನ್ ಬಂದ್ಬಿಟ್ಟು 31 lakhs ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಫಂಡ್ ರೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್. ಇಲ್ಲಿವರೆಗೂ ಟ್ರೀಟ್ಮೆಂಟ್ಗೋಸ್ಕರ ಎಷ್ಟು ಖರ್ಚಾಗಿದೆ? ಸರ್ ಒಂದು 60 to 70 lakhs ಆಗಿದೆ ಸರ್. ನಮಗೆ 60 to 70 lakhs ಆಗಿದೆ. ಬಟ್ ಈಗ ಅದನ್ನು ಸಾಲ ಮಾಡಿ ಎಲ್ಲ ಮಾಡಿದೀವಿ. ಟೋಟಲ್ ಆಗಿ ಲೈಕ್ 9 months ಮಗುವಿಂದ ಇಲ್ಲಿವರೆಗೂ ಅಷ್ಟಾಗಿದೆ. ಒಂದು 11 times ಅಡ್ಮಿಟ್ ಮಾಡಿದೀವಿ ಸರ್ ಹಾಸ್ಪಿಟಲ್ಸ್ ಅಲ್ಲಿ. ಮತ್ತೆ ಅವ್ನಿಗೆ ಆಬ್ಸಸ್ ಎಲ್ಲಾನು ಆಗಿದೆ. ಅದೆಲ್ಲಾನು ಇದ್ ಮಾಡಿ ಸಾಲ ಮಾಡಿ ಮಾಡಿದೀವಿ. ಬಟ್ ಈಗ ನಮ್ಮ ಕೈಲಿ ಅಷ್ಟು ಹಣ ಇದ್ ಮಾಡ್ಬೇಕು ಅಂತ, ಮತ್ತೆ ಟೈಮ್ ಸ್ಪ್ಯಾನ್ ತುಂಬಾನೇ ಕಡಿಮೆ ಇರೋದ್ರಿಂದ ಫಂಡ್ ರೇಸ್ ಮಾಡ್ಬೇಕು ಅಂತ ಇದ್ ಮಾಡ್ತೀವಿ ಸರ್. ಈ ತರದ ಸಿಚುವೇಶನ್ಸ್ ಅಲ್ಲಿ ಯಾವ ರೀತಿಯ ಒಂದು ಇದಿರುತ್ತೆ ನಿಮ್ಗೆ? ಸರ್ ಇದಂತೂ ತುಂಬಾ ಕ್ರೂಷಿಯಲ್ ಸರ್. ಯಾಕಂದ್ರೆ ತನ್ನ ತಾಯಿ ಮುಂದೆ ಮಗು ಚೆನ್ನಾಗಿರೋದನ್ನೇ ನೋಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕೆಲವರು ಬಂದು ಅವ್ರು ನಿಮ್ಮ ನೆರವಿಗೆ ಬಂದಾಗ ಹೇಗೆ ಅನಿಸುತ್ತೆ? ತುಂಬಾ ಖುಷಿ ಆಗುತ್ತೆ ಸರ್, ತುಂಬಾ ಸಂತೋಷ ಆಗುತ್ತೆ. ಯಾರು ನಮ್ಮನ್ನ ಬಿಟ್ಕೊಡ್ತಾ ಇಲ್ಲ. ಲೈಕ್ ಒಂದು ಅಣ್ಣನಾಗಿ ನಮ್ಗೆ ಇವಾಗ ಸಂದೀಪನ ಬಂದಿದ್ದಾರೆ. ಅವರು ನಾನು ನಿಮ್ಮ ಜೊತೆ ಇರ್ತೀನಮ್ಮ, ಈಗಲೇ ಅಲ್ಲ ಮುಂದಕ್ಕೂ ಇರ್ತೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಮತ್ತೆ ಆ ಒಂದು ಮಾತು ತುಂಬಾನೇ ಇದಾಗಿದೆ ಸರ್. ಓಕೆ, ಈಗ ನೀವು ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ